ಬೆಂಗಳೂರಿನ ಸೇಂಟ್ ಮಾರ್ಕ್ ರೋಡಲ್ಲಿದ್ದ ಈ ಹಾಂಟೆಡ್ ಮನೆ ಕೆಲವು ವರ್ಷಗಳ ಹಿಂದೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹೌದು, ಬಹಳಷ್ಟು ಜನ ತಾವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಎಂದು ಕ್ಲೈಮ್ ಮಾಡಿರುವ ಒನ್ ಆಫ್ ದಿ ಮೋಸ್ಟ್ ಹಾಂಟೆಡ್ ಅಂಡ್ ಪಾಪ್ಯುಲರ್ ಜಾಗ ಅದೇ ಟೆರಾ ವೆರಾ ಮ್ಯಾನ್ಷನ್. ಈ ಮನೆಯ ಮುಂದೆ ಓಡಾಡೋದಿರ್ಲಿ, ಅದರ ಕಥೆಯನ್ನ ಹೇಳೋಕ್ಕೂ ಕೂಡ ಜನ ಭಯ ಪಡ್ತಿದ್ರು. ಅಷ್ಟಕ್ಕೂ ಈ ಟೆರಾ ವೆರಾ ಭೂತ ಬಂಗಲೆ ಯಾಕಾಯ್ತು? ಆ ಮನೆಯಲ್ಲಿರೋ ಇಬ್ಬರು ಹುಡುಗಿಯರು ಯಾರು? ಹಾಗೂ ಆ ಮನೆಗೆ ಚಾಲೆಂಜ್ ಹಾಕಿ ಹೋದ ಹುಡುಗನ ಥ್ರಿಲ್ಲಿಂಗ್ ಕಥೆಯನ್ನ ಹೇಳ್ತೀನಿ. ನೀವೇನಾದರೂ ಭಯ ಪಡೋ ಸ್ವಭಾವದವರು ಅಥವಾ ವೀಕ್ ಹಾರ್ಟೆಡ್ ಆದರೆ ದಯವಿಟ್ಟು ಈ ವಿಡಿಯೋನ ಎಲ್ಲಿಗೆ ಸ್ಕಿಪ್ ಮಾಡಿ. ಯಾಕಂದ್ರೆ ಮುಂಬರುವ ಜಂಪ್ ಸ್ಕೇರ್ ವಿಜುವಲ್ಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದು ಅಂತ ಹೇಳ್ತಾ ನನ್ನೆಲ್ಲ ಕನ್ನಡದ ಕಣ್ಮಣಿಗಳಿಗೂ ಕನ್ನಡ ಡಿಂಡಿಮಾ ಚಾನೆಲ್ಗೆ ಸ್ವಾಗತ. ಅದು 1943. ಎಚ್ವಾಸ್ ಎಂಬ ಆಂಗ್ಲೋ ಇಂಡಿಯನ್ ಒಬ್ಬ ಬೆಂಗಳೂರಿಗೆ ಬಂದು ಒಂದು ಸುಂದರವಾದ ಮನೆಯನ್ನ ಕಟ್ತಾನೆ. ಮತ್ತೆ ತನ್ನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಟೆರಾ ವಾಸ್ ಹಾಗೂ ಡಾಲ್ಸಿ ವಾಸ್ ಜೊತೆ ವಾಸವಾಗಿರ್ತಾನೆ. ಹೀಗೆ ವರ್ಷಗಳು ಕಳೆಯುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದ ಅಕ್ಕ ತಂಗಿಯರು ಬೆಳೆದು ದೊಡ್ಡವರಾಗ್ತಾರೆ. ಅಕ್ಕ ವೆರಾ ಸ್ಥಳೀಯ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದರೆ ತಂಗಿ ಡಾಲ್ಸಿ ಪಿಯಾನೋ ಟೀಚರ್ ಆಗಿರ್ತಾಳೆ. ದಿನ ಕಳೆದಂತೆ ಎಜ್ವಾಸ್ ಹೆಂಡತಿಗೆ ಆರೋಗ್ಯ ಹದಗೆಡುತ್ತೆ. ಬೆಂಗಳೂರಲ್ಲಿ ಕಾಯಿಲೆ ಪತ್ತೆ ಹಚ್ಚಲಾಗದ ಕಾರಣ ಎಜ್ವಾಸ್ ತನ್ನ ಹೆಂಡತಿಯನ್ನು ಉನ್ನತ ವೈದ್ಯರಿಗೆ ತೋರಿಸಲು ಒಂದು ದಿನ ಪಕ್ಕದ ಸಿಟಿಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿರ್ತಾನೆ. ಆ ದಿನ ರಾತ್ರಿ ವೆರಾ ಮತ್ತೆ ಡಾಲ್ಸಿ ಮನೆಯಲ್ಲಿ ಇಬ್ಬರೇ ಇರ್ತಾರೆ. ಅವತ್ತು ಮಳೆ ಬಂದು ಹೋದ ಕಾರಣ ಕರೆಂಟ್ ಕೂಡ ಇರೋದಿಲ್ಲ. ವೆರಾ ಕ್ಯಾಂಡಲ್ ಬೆಳಕಿನಲ್ಲಿ ತನ್ನ ರೂಮಿನಲ್ಲಿ ಇಂಗ್ಲಿಷ್ ನಾವೆಲ್ ಓದುತ್ತಾ ಕೂತಿರ್ತಾಳೆ. ಥಟ್ ಅಂತ ಏನೋ ಮನೆ ಹೊರಗೆ ಸದ್ದು. ಗಾಬರಿಗೊಂಡ ವೆರಾ ಓಡುತ್ತಾ ಬಂದರೆ ಮನೆಯ ಗೇಟ್ನ ಬಳಿ ಯಾರೋ ಕಳ್ಳನ ರೀತಿ ಕಾಣೋ ವ್ಯಕ್ತಿ ಡಾಲ್ಸಿಯನ್ನು ಚಾಕುವಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರ್ತಾನೆ. ಕಿರಿಚಿಕೊಂಡ ವೆರಾಳನ್ನು ನೋಡಿದ ಕಳ್ಳ ಅವನ ಮೂಟೆಯೊಂದಿಗೆ ಪಲಾಯನ ಮಾಡಿಬಿಡ್ತಾನೆ. ವೆರಾ ಓಡಿ ಬಂದು ಡಾಲ್ಸಿಯನ್ನ ಕಾಲ ಮೇಲೆ ಮಲಗಿಸಿಕೊಳ್ತಾಳೆ. ತನ್ನ ಚಿಕ್ಕ ತಂಗಿಯನ್ನು ಬದುಕಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಕರೆಂಟ್ ಇರಲ್ಲ, ಕಿರ್ಚಿದ್ರೂ ಯಾರೂ ಬರಲ್ಲ. ಸರಿಯಾದ ಸಹಾಯ ಸಿಗದೆ ಡಾಲ್ಸಿ ಸತ್ತು ಹೋಗುತ್ತಾಳೆ. ಈಗ ಮನೆಯಲ್ಲಿ ವೆರಾ ಒಬ್ಬಳೇ ಅಸಹಾಯಕ ಸ್ಥಿತಿಯಲ್ಲಿ ದಿನಗಳು ಕಳೆಯುತ್ತೆ. ಅದರಲ್ಲೂ ಆಘಾತ ಅನ್ನೋ ಹಾಗೆ ಹೊರಗೆ ಹೋದ ಅಪ್ಪ ಅಮ್ಮ ಕೂಡ ವಾಪಸ್ ಬಂದಿರೋದಿಲ್ಲ. ಅಮ್ಮನಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ. ಚಿಕಿತ್ಸೆಗೆ ಬೇರೆ ಸಿಟಿಗೆ ತಂದೆ ಕರೆದುಕೊಂಡು ಹೋದಾಗ ಟ್ರೀಟ್ಮೆಂಟ್ ವರ್ಕ್ ಆಗದೆ ತಾಯಿ ಸಾವನ್ನಪ್ಪಿರ್ತಾಳೆ. ಕಾರಿನಲ್ಲಿ ಮೃತದೇಹದೊಂದಿಗೆ ಎಜ್ವಾಸ್ ಊರಿಗೆ ವಾಪಸ್ ಬರುವಾಗ ಅಪಘಾತವಾಗಿ ಅವನು ಕೂಡ ಸತ್ತು ಹೋದ ಎಂದು ಸ್ಥಳೀಯರು ವೆರಾಳಿಗೆ ತಿಳಿಸಿಬಿಡ್ತಾರೆ. ವೆರಾ ಶಾಕ್ನಲ್ಲಿ ದಿಗ್ಭ್ರಮೆಗೆ ಒಳಗಾಗ್ತಾಳೆ. ಇದೇ ಚಿಂತೆಯಲ್ಲಿ ವೆರಾ ಮಂಕಾಗಿ ಬಿಡ್ತಾಳೆ. ಒಬ್ಬೊಬ್ಬಳೆ ಓಡಾಡುತ್ತಿದ್ದವಳು ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇರಲು ಶುರು ಮಾಡಿಬಿಡ್ತಾಳೆ. ಹೀಗೆ ತಿಂಗಳುಗಳು ಕಳೆದು ಸುಂದರವಾದ ಮನೆಯ ಮೇಲೆ ಬಳ್ಳಿಗಳು ಬೆಳೆದು ವಿಕಾರವಾಗಿ ಕಾಣೋಕೆ ಶುರುವಾಗುತ್ತೆ. ಒಂದು ದಿನ ಅಚ್ಚರಿ ಎನ್ನುವಂತೆ ತನ್ನ ತಂದೆಯ ಕಾರ್ ಮನೆಯ ಮುಂದೆ ಪ್ರತ್ಯಕ್ಷವಾಗಿ ಬಿಡುತ್ತೆ. ಇದನ್ನ ಗಮನಿಸಿದ ಸ್ಥಳೀಯರು ಆ ಮನೆಯನ್ನ ಕಂಡ್ರೆ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವರು ಧೈರ್ಯ ಮಾಡಿ ಮನೆಯ ಬಾಗಿಲನ್ನು ತೆರೆಯೋಕೆ ಪ್ರಯತ್ನ ಮಾಡಿ ಏನೋ ನೋಡಿ ಭಯ ಪಟ್ಟಿದ್ರಂತೆ. ಇನ್ನು ವರ್ಷಗಳು ಕಳೆದಂತೆ ಇದನ್ನು ಡೆಮಾಲಿಷ್ ಮಾಡೋಕೆ ಬಂದ ಕಾಂಟ್ರಾಕ್ಟರ್ಗಳು ಎಷ್ಟೋ ಜನ ತುಂಬಾ ತೊಂದರೆಗೆ ಸಿಲುಕಿ ಓಡಿ ಹೋದರಂತೆ ಎಂದು ಈಗಲೂ ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಅಷ್ಟಕ್ಕೂ ಆ ಮನೆಯಲ್ಲಿ ಭಯ ಪಡೋ ಅಂಥದ್ದು ಏನಿದೆ? ಯಾಕೆ ಹೆದರ್ತಿದ್ರು ಅಂತ ಇನ್ನೂ ಗೊತ್ತಾಗದೇ ಇದ್ರೂ ನಾನು ಹೇಳೋ ಈ ಇಬ್ಬರು ಹುಡುಗರ ಕತೆ ನಿಮ್ಮ ಮೈಯಲ್ಲಿ ನಡುಕ ಬರಿಸುತ್ತೆ. ನಿನ್ನ ಹಿಂದೆ ಭಯವಿದೆ. ಅದು 2001ನೇ ಇಸ್ವಿಯ ಜೂನ್ ತಿಂಗಳು. ಈವ್ನಿಂಗ್ ಕಾಲೇಜ್ ಮುಗಿಸಿ ಗೌತಮ್ ಹಾಗೂ ಕೃಷ್ಣ ಪೂಜಾರಿ ಸೇಂಟ್ ಮಾರ್ಕ್ ರೋಡ್ನಲ್ಲಿ ಬರ್ತಾ ಇರ್ತಾರೆ. ಅಂದು ಅವರ ಕ್ಲಾಸ್ನಲ್ಲಿ ಹಾಂಟೆಡ್ ಜಾಗಗಳ ಬಗ್ಗೆ ಫ್ರೆಂಡ್ಸ್ ಎಲ್ಲ ಮಾತನಾಡಿಕೊಳ್ಳುತ್ತಾ ತಡ ಆಗಿರುತ್ತೆ.
ಈ ಇಬ್ಬರು ಸ್ನೇಹಿತರಿಗೆ ಕ್ಲಾಸ್ನಲ್ಲಿ ಸೆಲ್ವಿ ಎಂಬ ಸ್ನೇಹಿತೆ ಇವರು ಹೋಗೋ ದಾರಿಯಲ್ಲೇ ಈ ತರಹದ ಒಂದು ಜಾಗ ಇದೆ, ಅದರ ಒಳಗೆ ಯಾರೂ ಹೋಗಿಲ್ಲ, ಹೋಗೋಕ್ಕೂ ಆಗಲ್ಲ ಅಂತ ಹೇಳಿರ್ತಾಳೆ. ಬರುವಾಗ ದಾರಿಯಲ್ಲಿ ಇಬ್ಬರು ಈ ವಿಷಯವನ್ನೇ ಮಾತನಾಡುತ್ತಾ ಬರುತ್ತಿರುತ್ತಾರೆ. ಗೌತಮ್ ನಾಸ್ತಿಕ, ಇದನ್ನೆಲ್ಲ ನಂಬೋನಲ್ಲ. ಆದರೆ ಪೂಜಾರಿ ಹಾಗಲ್ಲ, ದೇವರ ಮೇಲೆ ವಿಪರೀತ ನಂಬಿಕೆ, ವಿಪರೀತ ಭಕ್ತಿ, ಹಾಗೆ ದೆವ್ವ ಅಂದರೆ ಒದ್ದೆ ಆಗುವಷ್ಟು ಭಯ. ಇಬ್ಬರು ಮಾತನಾಡುತ್ತಾ ಆ ಮನೆಯ ಸಮೀಪಕ್ಕೆ ಬರ್ತಾರೆ. ಗೌತಮ್ಗೆ ಮನೆಯ ಮೇಲೆ ಕುತೂಹಲ. ಮನೆಯ ಮುಂದೆ ನಿಂತುಕೊಂಡು ಮನೆಯ ಬಾಗಿಲನ್ನೇ ನೋಡುತ್ತಾ, ಲೇ ಪೂಜಾರಿ, ಈ ಮನೆಯ ಒಳಗೆ ಏನಿದೆ ಅಂತ ಯಾರು ನೋಡಿಲ್ವಂತೆ ಕಣೋ, ನಾವ್ಯಾಕೆ ಟ್ರೈ ಮಾಡಬಾರ್ದು, ನೋಡೋಣ ಬಾರೋ ಅಂತ ಅಂದು ಬಿಡ್ತಾನೆ. ಪೂಜಾರಿಗೆ ಎದೆ ಡಸಕ್ಕಂದು ಬಿಡುತ್ತೆ. ಭಯದಿಂದ ಪೂಜಾರಿ, ಲೋ ನಮ್ಗ್ಯಾಕೋ ಇದೆಲ್ಲ, ಬಾರೋ ಸುಮ್ಮನೆ ಅಂತಾನೆ. ಆದರೂ ಕೇಳದ ಗೌತಮ್ ಸೆಲ್ವಿ ಹೇಳಿದ ಮಾತನ್ನ ಸುಳ್ಳು ಮಾಡ್ತೀನಿ, ನೀನ್ ಬರದೇ ಇದ್ರೆ ಇಲ್ಲೇ ನಿಂತು ನೋಡ್ತಾ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾರಿ, ಹಾಗೆ ಹೋಗ್ಬೇಡ, ನನ್ನ ಬಳಿ ಆಂಜನೇಯನ ಭಂಡಾರ ಇದೆ, ನೀನಿದನ್ನ ನಂಬದೇ ಇದ್ರೂ ಪರವಾಗಿಲ್ಲ, ನನ್ನ ಧೈರ್ಯಕ್ಕೋಸ್ಕರ ಹಚ್ಕೋ ಎಂದು ಹಣೆಗೆ ಕೇಸರಿ ಭಂಡಾರವನ್ನ ಹಚ್ಚಿ ತನ್ನ ಬ್ಯಾಗಲ್ಲಿದ್ದ ಟಾರ್ಚ್ ಅನ್ನ ಅವನ ಕೈಗೆ ಕೊಡ್ತಾನೆ. ಟಾರ್ಚ್ ಅನ್ನು ಜೇಬಿನಲ್ಲಿ ಇಟ್ಟುಕೊಂಡ ಗೌತಮ್ ಆ ಮನೆಯ ಗೇಟನ್ನ ತೆಗೆಯೋಕೆ ಟ್ರೈ ಮಾಡ್ತಾನೆ. ತುಕ್ಕು ಹಿಡಿದ ಗೇಟ್ ತೆಗೆಯೋಕೆ ತುಂಬಾ ಕಷ್ಟ ಆಗುತ್ತೆ. ಗೌತಮ್ ಆ ಗೇಟ್ ಚಿಲ್ಕನ ಬಲವಾಗಿ ತನ್ನ ಸಾಮರ್ಥ್ಯ ಎಲ್ಲ ಹಾಕಿ ಎಳೆದ ಕಾರಣ ಗೇಟ್ ಚಿಲ್ಕ ತುಂಡಾಗಿ ಬಲಗಾಲಿನ ಬೆರಳು ಮೇಲೆ ಬಿದ್ದು ರಕ್ತಗಾಯವಾಗುತ್ತೆ. ಅದನ್ನು ಲೆಕ್ಕಿಸದೆ ಗೌತಮ್ ಗೇಟ್ ತೆಗೆದು ಮನೆಯ ಒಳಗೆ ಹೋಗ್ತಾನೆ. ಬಾಗಿಲು ತುಕ್ಕು ಹಿಡಿದಿದೆ ಎಂದು ಜೋರಾಗಿ ತಳ್ಳಲು ಹೋದರೆ ಬಾಗಿಲು ಸಲೀಸಾಗಿ ಓಪನ್ ಆಗಿ ಬಿಡುತ್ತೆ. ಹಿಂದೆ ಮುಂದೆ ನೋಡದೆ ಧೈರ್ಯದಿಂದ ಗೌತಮ್ ಮನೆಯ ಒಳಗೆ ಹೋಗ್ಬಿಡ್ತಾನೆ. ಮನೆಯೆಲ್ಲ ಧೂಳು, ಚೆಲ್ಲಾಪಿಲ್ಲಿಯಾದ ಪೀಠೋಪಕರಣ, ಜೇಡರ ಬಲೆ ಕಟ್ಟಿದ ಬ್ರಿಟಿಷರ ಕಾಲದ ಮೆಟ್ಟಿಲು. ಅದು ರಾತ್ರಿಯಾದ ಕಾರಣ ಬಿಲ್ಡಿಂಗ್ ಒಳಗೆ ಅಲ್ಪ ಸ್ವಲ್ಪ ಚಂದ್ರನ ಬೆಳಕಿನ ಜೊತೆ ಅರ್ಧಂಬರ್ಧ ಕತ್ತಲು. ಗೌತಮ್ ಜೇಬಲ್ಲಿದ್ದ ಟಾರ್ಚ್ ತೆಗೆದು ಮನೆಯ ಕೋಣೆಯ ಕಡೆ ಹೆಜ್ಜೆ ಇಡ್ತಾನೆ. ರೂಮ್ನಲ್ಲಿ ಗೌತಮ್ಗೆ ಗೋಡೆ ಮೇಲೆ ಅಕ್ಕ ತಂಗಿ ಇರುವ ಫೋಟೋ ಕಾಣಿಸುತ್ತೆ. ಹಾಗೆ ನೋಡ್ತಾ ಪಕ್ಕದಲ್ಲಿ ಒಂದು ಗ್ರ್ಯಾಂಡ್ ಪಿಯಾನೋ, ಹಳೆ ಕಾಲದ್ದು, ತುಂಬಾ ಧೂಳು ಹಿಡಿದಿರುತ್ತೆ. ಹಾಗೆ ಸುತ್ತಲೂ ನೋಡಿದಾಗ ಮಿನಿ ಗ್ರಂಥಾಲಯದ ಹಾಗೆ ಸಾಕಷ್ಟು ಬುಕ್ಗಳ ಒಂದು ರ್ಯಾಕ್ ಕಾಣಿಸುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಬುಕ್ ತೆಗೆದುಕೊಂಡು ಓದೋಣ ಅಂತ ಕೈ ಹಾಕೋ ಅಷ್ಟರಲ್ಲಿ ಗೋಡೆ ಮೇಲೆ ಏನೋ ಸದ್ದು. ನೋಡಿದರೆ ಫೋಟೋದಲ್ಲಿ ಇದ್ದ ಇಬ್ಬರು ಹುಡುಗಿಯರಲ್ಲಿ ಒಬ್ಬಳೇ ಇದ್ದಾಳೆ. ಗೌತಮ್ಗೆ ಉಸಿರಾಟ ಜೋರಾಗುತ್ತೆ. ಆದರೆ ಪಕ್ಕದಲ್ಲಿ ಯಾರೋ ಪಿಯಾನೋ ನುಡಿಸ್ತಾ ಇದ್ದಾರೆ. ಬೆಳಕು ಹಾಕಿ ನೋಡಿದರೆ ಮನುಷ್ಯರೇ ಇಲ್ಲದ ಪಿಯಾನೋ ತನ್ನಷ್ಟಕ್ಕೆ ತಾನೇ ನುಡಿಸ್ತಾ ಇತ್ತು. ಗೌತಮ್ಗೆ ಭಯ ಶುರುವಾಗುತ್ತೆ. ಹಿಂದೆ ಯಾರೋ ನಿಂತಿದ್ದಾರೆ ಅನ್ಸುತ್ತೆ. ಅಷ್ಟರಲ್ಲಿ ದಬದಬನೆ ಬುಕ್ಗಳು ನೆಲಕ್ಕೆ ಬಿದ್ದು ಬಿಡ್ತವೆ. ಅದರಲ್ಲಿ ಒಂದು ಬುಕ್ ಓಪನ್ ಆಗಿ ರನ್ ಎಂದು ಬರೆದಿರುತ್ತೆ. ಗೌತಮ್ ಗಾಬರಿಗೊಂಡು ಓಡಲು ಶುರು ಮಾಡುತ್ತಾನೆ. ಇನ್ನೇನು ಮನೆಯಿಂದ ಹೊರಗೆ ಬರಬೇಕು, ಅಷ್ಟರಲ್ಲಿ ಬಾಗಿಲು ರಫ್ ಎಂದು ಕ್ಲೋಸ್ ಆಗುತ್ತೆ. ಹಿಂದೆ ಯಾರೋ ಬೆನ್ನು ಮುಟ್ಟಿದಂತೆ. ಭಯದಿಂದ ನಡುಗುತ್ತಾ ನಿಧಾನವಾಗಿ ತಿರುಗಿದರೆ ಎಂದು ಕಣ್ಬಿಟ್ರೆ ಗೌತಮ್ ಇನ್ನು ಮನೆಯ ಗೇಟ್ ಹತ್ತಿರನೇ ಇದ್ದಾನೆ. ಪೂಜಾರಿ ಏನಾಯ್ತೋ ಎಂದು ಕೇಳ್ತಾನೆ. ಅದಕ್ಕೆ ಗೌತಮ್, ಏನಿಲ್ಲ ಬಿಡು, ಯಾವುದೋ ಒಂದು ಭ್ರಮೆ ರೀತಿಯ ಕನಸು ಬಿತ್ತು ಎಂದು ಬಲವಾಗಿ ಗೇಟ್ನ ಲಾಕ್ ಅನ್ನು ಮತ್ತೆ ಎಳಿತಾನೆ. ಲಾಕ್ ಕಿತ್ತು ಅದೇ ಬಲಗಾಲಿನ ಬೆರಳ ಮೇಲೆ ಬೀಳುತ್ತೆ. ಆಗ ಗೌತಮ್ಗೆ ಯಾವುದೋ ಶಕ್ತಿ ಆಗುವ ಘಟನೆಯ ಬಗ್ಗೆ ಮುನ್ಸೂಚನೆ ನೀಡಿ ತನ್ನನ್ನು ತಡೆದಂತೆ ಅನುಭವ ಉಂಟಾಗುತ್ತೆ. ಗೌತಮ್ ಗೇಟ್ ಒಳಗೆ ಹೋಗದೆ ನಿರ್ಧಾರ ಬದಲಿಸಿ ಇಬ್ಬರು ಮನೆಗೆ ಹೋಗುತ್ತಾರೆ. ಮರುದಿನ ಕ್ಲಾಸ್ನಲ್ಲಿ ಸೆಲ್ವಿಗೆ ನಡೆದ ವಿಚಾರವನ್ನು ಹೇಳಿಕೊಳ್ಳುತ್ತಾರೆ. ಆಗ ಸೆಲ್ವಿ ಕುತೂಹಲದಿಂದ ತನ್ನ ಮೊಬೈಲ್ನಲ್ಲಿ ವೆರಾ ಮತ್ತು ಡಾಲ್ಸಿ ಫೋಟೋ ತೋರಿಸ್ತಾಳೆ. ಫೋಟೋ ನೋಡಿದ ಗೌತಮ್ ಬೆವರುತ್ತಾನೆ. ಯಾಕಂದ್ರೆ ಅವನು ಹಿಂದಿನ ದಿನ ಮನೆಯ ಒಳಗೆ ನೋಡಿದ್ದು ಸೇಮ್ ಫೋಟೋ ಆಗಿರುತ್ತೆ. ಅಂದು ಗೌತಮ್ಗೆ ತನ್ನ ಜೊತೆ ನಡೆಯಬಹುದಾದ ಕೆಟ್ಟ ಘಟನೆ ಯಾವುದೋ ಕಾಣದ ಶಕ್ತಿಯಿಂದ ತಪ್ಪಿ ಹೋಗಿರುತ್ತೆ ಎಂದು ಖಚಿತವಾಗುತ್ತೆ. ಆದರೆ ಗೌತಮ್ಗೆ ಒಂದೇ ಕುತೂಹಲ, ತನ್ನನ್ನು ಯಾರು ರಕ್ಷಣೆ ಮಾಡಿರ್ಬೋದು, ಹಾಗೆ ಯಾಕೆ ರಕ್ಷಣೆ ಮಾಡಿರ್ಬೋದು ಅಂತ. ಆದರೆ ಪೂಜಾರಿ ಪ್ರಕಾರ ಗೌತಮ್ನನ್ನು ರಕ್ಷಣೆ ಮಾಡಿದ್ದು ತಾನು ನಂಬಿ ಹಣೆಗಿಟ್ಟ ಕೇಸರಿ ಭಂಡಾರದ ಸ್ವರೂಪ ಅಂಜನಿ ಪುತ್ರ ಶ್ರೀರಾಮದೂತ ಹನುಮಂತ.
ನಿಮ್ಗೆ ಭಯ ಅನ್ಸಿದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಒತ್ತೋ ಮೂಲಕ ಭಯನ ಓಡಿಸ್ಬೋದು. ಹಾಗೆ ನಿಮ್ಗೆ ಭಯ ಆದಾಗ ಯಾವ ದೇವರನ್ನ ನೆನ್ಸ್ಕೊಂತೀರಾ ಅಂತ ಕಾಮೆಂಟ್ ಮಾಡಿ. ನಮ್ಮ 1 ಲಕ್ಷ ಸಬ್ಸ್ಕ್ರೈಬರ್ ಗೋಲ್ ಮುಟ್ಟೋಕೆ ನಿಮ್ಮ ಬೆಂಬಲ ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಏನನ್ಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಕತೆಗಳ ಮೇಲೆ ನೀವು ತೋರಿಸ್ತಿರೋ ಪ್ರೀತಿಗೆ ಥ್ಯಾಂಕ್ಸ್. ಹೀಗೆ ಲೈಕ್, ಶೇರ್, ಕಾಮೆಂಟ್ ಮಾಡ್ತಾ ಇರಿ, ಅದೇ ನಮಗೆ ಮೋಟಿವೇಶನ್. ಮತ್ತೆ ಸಿಕ್ಕೋಣ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ. ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮೊಬ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡು ಶಿವ.